ಕೊಡಗಿನ ಕುಶಾಲನಗರದಲ್ಲಿ ತಾಯಿ ಮತ್ತು ಮಗು ಇತ್ತೀಚೆಗಷ್ಟೇ ನಾಪತ್ತೆಯಾಗಿದ್ರು. ಆದ್ರೀಗ ಈ ತಾಯಿ ಮಗು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೇರಳ ರಾಜ್ಯದ ಮಲ್ಲಪುರಂ ಜಿಲ್ಲೆಯ ಮದ್ರಾಸದಲ್ಲಿ ಪತ್ತೆಯಾಗಿದ್ದಾರೆ ತಾಯಿ ಮತ್ತು ಮಗು. ತಾಯಿ ಮಗು ನಾಪತ್ತೆ ಹಿಂದೆ ಮತಾಂತರ ಮತ್ತು ಲವ್ ಜಿಹಾದ್ನ ದೊಡ್ಡ ಸಂಚು ಕಾಣಿಸ್ತಾ ಇದೆ. ಮಲ್ಲಪುರಂ ಜಿಲ್ಲೆಯ ಪೊನ್ನಾಣಿ ಮಂಜೇರಿ ಗ್ರಾಮದಲ್ಲಿ ನಡೆದಿರುವಂತಹ ಮತಾಂತರ ಜಾಲದ ಬಗ್ಗೆ ಇದೀಗ ಮಾಹಿತಿ ಲಭ್ಯ ಆಗಿದೆ. ಕುಶಾಲನಗರ ಬಳಿಯ ಎನ್ಟಿಸಿ ಕಾಂಪ್ಲೆಕ್ಸ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಚಿತಾ ಅಂಗಡಿ ಮಾಲೀಕ ಸಲೀಂ ಬಲೆಗೆ ಬಿದ್ದು ಗಂಡನನ್ನ ಬಿಟ್ಟು ಮಗು ಜೊತೆ ಎಸ್ಕೇಪ್ ಆಗಿದ್ದಾಳೆ. 1.5 ತಿಂಗಳ ಹಿಂದೆ ನಾಪತ್ತೆಯಾಗಿದ್ದಂತಹ ಸಚಿತಾ ಮತ್ತು ಆಕೆಯ 9 ವರ್ಷದ ಮಗು ಎಲ್ಲಿ ಹುಡುಕಿದ್ರೂ ಸಿಗದೇ ಇದ್ದಾಗ ಪತ್ನಿ ಕೆಲಸಕ್ಕೆ ಹೋಗ್ತಾ ಇದ್ದ ಅಂಗಡಿ ಮೇಲೆ ಡೌಟ್ ಬಂದಿದೆ. ಹಿಂದೂಪರ ಸಂಘಟನೆಗಳ ಸಹಕಾರದಿಂದ ಕುಶಾಲನಗರ ಠಾಣೆಗೆ ದೂರು ಸಲ್ಲಿಕೆ ಮಾಡಿದ್ದು ಪೊಲೀಸರು ಹಿಂದೂ ಸಂಘಟನೆಗಳ ಹುಡುಕಾಟದ ವೇಳೆ ತಾಯಿ ಮಗು ಸಿಕ್ಕಿದ್ದಾರೆ. ಪತ್ತೆಯಾದ ತನ್ನ ಪತ್ನಿ ಮಗುವನ್ನ ನೋಡಿದ ಪತಿಗೆ ಮತಾಂತರದ ಬಿಗ್ ಶಾಕ್ ಎದುರಾಗಿದೆ. ಮುಸ್ಲಿಂ ಆಗಿ ಬದಲಾಗಿದ್ಲು ಪತ್ನಿ. ಮಗುವಿಗೂ ಕೂಡ ಸುನ್ನತ್ ಮಾಡಿಸಿ ಆಗ ಹೋಗಿತ್ತು. ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನ ಅಂಗಡಿಯೊಂದಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದ ಸಚಿತಾ 10 ವರ್ಷದಿಂದ ಟೂರಿಸ್ಟ್ ಸೆಂಟರ್ ಒಳಗೆ ಅಂಗಡಿ ನಡೆಸ್ತಾ ಇದ್ದ ಸಲೀಂ ಎಂಬ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನ ಬೆಳೆಸಿಕೊಂಡಿದ್ದಾಳೆ. ಕಳೆದ 3 ವರ್ಷಗಳಿಂದ ಸಲೀಂ ಮಾಲೀಕತ್ವದ ಅಂಗಡಿಯಲ್ಲಿ ಸಚಿತಾ ಕೆಲಸ ಮಾಡ್ತಾ ಇದ್ಲು. ಅಲ್ಲಿ ಆಕೆಯ ತಲೆ ಕೆಡಿಸಿ ಮಗುವಿನ ಜೊತೆಗೆ ಕೇರಳಕ್ಕೆ ಸಲೀಂ ಕರೆದುಕೊಂಡು ಹೋಗಿದ್ದಾನೆ. ಮತಾಂತರ ಸಂಚಿನಲ್ಲಿ ಅಂಗಡಿ ಮಾಲೀಕ ಸಲೀಂಗೆ ಸಹಕರಿಸಿದ್ದಾನೆ ಜಲೀಲ್ ಎಂಬಾತ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಗಡಿ ಮಾಲೀಕ ಸಲೀಂ ಮತ್ತು ಜಲೀಲ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಚಾರ ತಿಳಿತಾ ಇದ್ದಂತೆ ಅಂಗಡಿಯನ್ನ ಟೂರಿಸ್ಟ್ ಸೆಂಟರ್ ಮಾಲೀಕರು ಬಂದ್ ಮಾಡಿಸಿದ್ದಾರೆ. ಕುಶಾಲನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮತಾಂತರದ ಜಾಲ ಹೆಚ್ಚಾಗಿದೆ. ಕೇರಳದಿಂದ ಪ್ರಾರಂಭವಾಗಿ ಕೊಡಗಿನ ಮೂಲಕ ಈಗ ಕುಶಾಲನಗರವನ್ನು ಪ್ರವೇಶ ಮಾಡಿದೆ. ನಿಸರ್ಗಧಾಮದ ಹಲವಾರು ಅಂಗಡಿಗಳೇನಿದೆ, ಸುಮಾರು 70ರಿಂದ 80 ಅಂಗಡಿಗಳಲ್ಲಿ ಕೇರಳದಿಂದ ಬಂದಂತಹ ವ್ಯಕ್ತಿಗಳು ಅಲ್ಲಿ ಅಂಗಡಿಗಳನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಒಬ್ಬ ಓನರು, ಅದರಲ್ಲಿ ಸುಮಾರು 70ರಿಂದ 80 ಅಂಗಡಿಗಳಿದೆ. ಅದರಲ್ಲಿ 90 ಭಾಗ ಮುಸಲ್ಮಾನರು, ಕೇರಳ ಮೂಲದವರು ಅಂಗಡಿಗಳಲ್ಲಿದ್ದಾರೆ. ಅವರ ಜಾಲ ಯಾವ ರೀತಿ ಕೆಲಸ ಮಾಡ್ತಿದೆ ಅಂದರೆ, ನಮ್ಮ ಮಿಡ್ಲ್ ಕ್ಲಾಸ್ ಏನು ಹೆಣ್ಮಕ್ಳು ಇದ್ದಾರೆ, ಇವರು ಅಂಗಡಿಗಳಿಗೆ ಹೋದಾಗ ಅವ್ರಿಗೆ ಆಮಿಷಗಳನ್ನು, ಹಲವಾರು ರೀತಿಯ ಆಮಿಷಗಳಿರ್ಬೋದು, ಸ್ಯಾಲ್ರಿ ಹೈಕ್ ಇರ್ಬೋದು, ಇನ್ಸೆಂಟಿವ್ ಇರ್ಬೋದು, ಈ ರೀತಿ ಬೇರೆ ಕಮಿಷನ್ ಕೊಡುವ ಮೂಲಕ ಅವರನ್ನು ಜಾಲಕ್ಕೆ ಬೆಳೆಸ್ಕೊಳ್ಳೋದು. ಈ ವಿಷಯದಲ್ಲಿ ಮಡಿಕೇರಿನ ಜಲೀಲ್ ಅವರ ಪಾತ್ರ ತುಂಬ ದೊಡ್ಡ ಮಟ್ಟಕ್ಕಿದೆ ಅಂತ ನಮಗೆ ಕೇಳಿ ಬರ್ತಾ ಇದೆ. ಅವರು ಮಡಿಕೇರಿಯಲ್ಲಿ ರೌಡಿ ಶೀಟರ್ ಆಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಕುಶಾಲನಗರದ ರಾಘವೇಂದ್ರ ವೈಭವ್ ಅಂತ ಹೋಟ್ಲು ಏನು ನಿಸರ್ಗಧಾಮದ ಮುಂದೆ ಇದೆ, ಅದರ ಹಿಂದೆ ಅವರ ಒಂದು ರಿಸಾರ್ಟ್ ಇದೆ. ಅಲ್ಲಿ ಸಲೀಂ ಮತ್ತು ಈ ಜಲೀಲ್ ಅವರು ಅವರ ಇತರ ಸಹಚರರೊಡನೆ ಗೂಡಿ ಒಂದು ಮತಾಂತರದ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ನಮ್ಮ ಹಲವಾರು ಹೆಣ್ಣು ಮಕ್ಕಳನ್ನು ಆ ರಿಸಾರ್ಟ್ನಲ್ಲಿ ಅವರು ಕರೆದುಕೊಂಡೋಗಿ ಜಾಲಕ್ಕೆ ಬೀಳಿಸಿ ಅವ್ರನ್ನ ಏನು ಕೇರಳದಲ್ಲಿ ಪೊನ್ನಾಣಿ ಮತ್ತು ಒಂದು ಮಂಜೇರಿ ಅಂತ ಗ್ರಾಮ ಇದೆ ಮಲ್ಲಪುರಂ ಡಿಸ್ಟಿಕಲ್ಲಿ, ಅಲ್ಲಿ ಒಂದು ಟ್ರೈನಿಂಗ್ಗಳನ್ನ ನೀಡಿ ಮತಾಂತರ ಆಗಿರುವ ಪ್ರಕರಣ ಮೊನ್ನೆ ಸಹ ಬೆಳಕಿಗೆ ಬಂದಿದೆ. ಈ ಇಬ್ಬರನ್ನು ಸಹ ಪೊಲೀಸ್ ಇಲಾಖೆ ಬಂಧನಕ್ಕೊಳಗೆ ಮಾಡಿದೆ. ಮತ್ತು ಮೊನ್ನೆ ನಡೆದ ಪ್ರಕರಣದಲ್ಲಿ 9 ವರ್ಷದ ಒಬ್ಬ ಮೈನರ್ ಬಾಲಕನನ್ನು ಇವರು ಮುಂಜಿ ಮಾಡಿಸಿದ್ದಾರೆ. ಇದು ಕಾನೂನು ರೀತಿ ಅಕ್ಷಮ್ಯ ಅಪರಾಧವಾಗುತ್ತೆ ಮತ್ತು ಪೋಕ್ಸೋ ಕಾನೂನನ್ನು ಸಹ ಅಟ್ರಾಕ್ಟ್ ಮಾಡುತ್ತೆ. ಈ ವಿಷಯವಾಗಿ ಸಹ ಪೊಲೀಸವರು ಕಾರ್ಯೋನ್ಮುಖರಾಗಬೇಕು ಮತ್ತು ಮಂಜೇರಿ ಗ್ರಾಮದಲ್ಲಿ ಹೋಗಿ ಮಾಜರ್ ಮಾಡಿ ಕೂಡಲೇ ಸಾಕ್ಷಿಗಳನ್ನ ಉಳಿಸ್ಕೋಬೇಕು. ಈಗಾಗಲೇ 4-5 ದಿವಸ ಆಗಿರೋದ್ರಿಂದ ಸಾಕ್ಷ್ಯಾಧಾರನ ಉಳಿಸ್ಕೊಳ್ಳುವುದು ಸಹ ಪೊಲೀಸ್ ಅವರ ಜವಾಬ್ದಾರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಂದರೆ ಲವ್ ಜಿಹಾದ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ, ಏನಂತ? ಹೌದು, ಈ ಲವ್ ಜಿಹಾದ್ಗೆ ಇದೊಂದು ಮೂಲ ಒಂದು ಸಮಯ. ಏನಂದರೆ ಇವರು ಏನು ಮಾಡ್ತಿದ್ದಾರೆ ಅಂದರೆ, ನಮ್ಮ ಹೆಣ್ಮಕ್ಳನ್ನ ಏನು ಅಲ್ಲಿಗೆ ಬರ್ತಾರೆ ಅವರ ಅಂಗಡಿಗಳಲ್ಲಿ ಆಮಿಷವನ್ನು ಕೊಡ್ತಾರೆ ಮತ್ತು ಅವ್ರಿಗೆ ಮತಾಂತರವನ್ನು ಹೇಳ್ಕೊಡ್ತಾರೆ. ಏನಂದರೆ, ನಾನು ಮೊನ್ನೆ ಆಗಿದ್ದ ಪ್ರಕರಣದಲ್ಲಿ ಆ ಹುಡುಗಿನ ವೈಯಕ್ತಿಕವಾಗಿ ಭೇಟಿ ಮಾಡಿದ ಸಂದರ್ಭಕ್ಕೆ ಆ ಹುಡುಗಿ ಏನು ಹೇಳ್ತು ಅಂದರೆ, ನಾನು ಕುರಾನ್ ಓದಿದೆ, ಇಸ್ಲಾಂ ಆಗಿ ಕನ್ವರ್ಷನ್ ಆಗಿದ್ದೀನಿ, ನನಗೆ ನನ್ನ ಒಂದು ಸಂವಿಧಾನದ ಅಡಿಯಲ್ಲಿ ಯಾರ ಹತ್ರ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾಮಾನ್ಯವಾಗಿ ಅದಷ್ಟು ಸುಲಭನಾ? ಯಾವುದೇ ಒಂದು ವ್ಯಕ್ತಿಗಳನ್ನ ಒಂದು ಧರ್ಮದಿಂದ ಇನ್ನೊಂದು ಧರ್ಮದಕ್ಕೆ ತೊಗೊಂಬರಲು ಅಷ್ಟು ಸುಲಭ ಸಾಧ್ಯನಾ? ಈ ಒಂದು ವಿಚಾರವಾಗಿ ಸಹ ಗಮನ ಹರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅಂದರೆ ಏನು ಕ್ರಮ ಆಗಬೇಕೀಗ? ಪೊಲೀಸ್ ಇಲಾಖೆಯವರು ತನಿಖೆ ನಡೆಸಬೇಕು. ಅಲ್ಲಿ ಈ ಒಂದು ವ್ಯಕ್ತಿಗಳ ಏನು ಕಾಂಟ್ಯಾಕ್ಟ್ ನಂಬರ್ಸ್ ಇರ್ತದೆ, ಅವ್ರಿಗೆ ಯಾರ ಜೊತೆ ತುಂಬ ಸಂಪರ್ಕ ಇದೆ,
ಅದನ್ನೆಲ್ಲ ಸ್ವಲ್ಪ ಡೆಪ್ತಾಗಿ ಇಂಟ್ರೋಗೇಷನ್ ಮಾಡಬೇಕಾಗತ್ತೆ. ಕಾಲ್ ಲಿಸ್ಟ್ಗಳನ್ನ ತೆಗಿಬೇಕು, ಯಾರು ಅವ್ರಿಗೆ ಫ್ರೀಕ್ವೆಂಟಾಗಿ ಕಾಲ್ ಮಾಡಿರ್ತಾರೆ, ಇದೊಂದು ಪೂರ್ವ ನಿಯೋಜಿತ ಒಂದು ಕಾರ್ಯಕ್ರಮನ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ತಮ್ಮ ಹೆಸರು ಏನಾಗಿದೆ? ನಾನು ಅಮೃತರಾಜ್ ಅಂತೇಳಿ, ಮಾಜಿ ಪುರಸಭಾ ಸದಸ್ಯ, ಕುಶಾಲನಗರ. ಕುಶಾಲನಗರದಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಮತಾಂತರದ ಪ್ರಕರಣದ ಹಿಂದೆ ನಾವಿದ್ದೇವೆ ಇಲ್ಲಿಗ. ಕುಶಾಲನಗರದ ಪೊಲೀಸ್ ಠಾಣೆಯಲ್ಲಿ ರಾಜೀವ್ ಅಂತ ಹೇಳುವ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆ ಹಿಂದೂ ಹಿತರಕ್ಷಣಾ ವೇದಿಕೆಯ ಪ್ರಮುಖರ ಹತ್ರ ಬರ್ತಾರೆ. ಬಂದು ಹೇಳ್ತಾರೆ, ನನ್ನ ಹೆಂಡತಿ ಕಾಣ್ತಾ ಇಲ್ಲ ಸುಮಾರು ದಿವಸದಿಂದ ಅಂತೇಳಿ. ನಂತರ ಆ ವಿಚಾರವಾಗಿ ಆ ಹೆಣ್ಮಗಳು ಯಾರು ಏನು ಅಂತ ವಿಚಾರ ಮಾಡಬೇಕಾದ್ರೆ ನಮಗೆ ಗೊತ್ತಾಗಿದ್ದ ವಿಚಾರ ಅಂದರೆ ಕುಶಾಲನಗರ ಪಕ್ಕದ ಬೆಣಗಾಲ್ನ ಒಬ್ಬರು ಹೆಣ್ಮಗಳು ಗೃಹಿಣಿ ಮದುವೆ ಆಗಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಗೊತ್ತಾದಂಥ ಸಂದರ್ಭದಲ್ಲಿ ಅವರನ್ನು ನಾವು ವಿಚಾರಿಸಿ ಏನೊಂದು ಆ ಹುಡುಗಿಯ ಅಣ್ಣನ ಕೈಲಿ ನಾವು ಒಂದು ಕಂಪ್ಲೇಂಟ್ ಕೊಡಿಸ್ತಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಏನಾಗಿದೆ ಅಂತ. ಮಿಸ್ಸಿಂಗ್ ಕಂಪ್ಲೇಂಟನ್ನು ತನಿಖೆ ಮಾಡಿದಾಗ ಪೊಲೀಸ್ನವರಿಗೆ ಬಹಳಷ್ಟು ಗಂಭೀರ ವಿಚಾರಗಳಲ್ಲಿ ಹೊರಗೆ ಬರ್ತವೆ. ಒಂದು ಗೊತ್ತಾಗಿರೋ ವಿಚಾರ ಏನು ಅಂತ ಹೇಳಿದರೆ, ಈ ಹೆಣ್ಣುಮಗಳನ್ನು ಕುಶಾಲನಗರದಿಂದ 1.5 ತಿಂಗಳ ಹಿಂದೆಯೇ ಕೇರಳದ ಪೊನ್ನಾಣಿ, ಏನು ಮಲ್ಲಪುರಂ ಪೊನ್ನಾಣಿ ಅಂತ ಏನು ಭಾರತ ಅತ್ಯಂತ ದೊಡ್ಡ ಮುಸಲ್ಮಾನರು ಇರ್ತಕ್ಕಂಥ ಜಿಲ್ಲೆ ಅದು. ಅಲ್ಲಿ ಪೊನ್ನಾಣಿ ಮತ್ತು ಮಂಜೇರಿಯಲ್ಲಿ ಸತ್ಯಸಾರಣಿ ಮರ್ಕಜ್ ಹಿದಾಯತ್ ಅಂತ ಹೇಳ್ತಕ್ಕಂಥ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತಾರೆ, ದೊಡ್ಡ ದೊಡ್ಡ ಮತಾಂತರದ ಕೆಲಸಗಳನ್ನು ಅಲ್ಲಿ ಮಾಡ್ತಿರ್ತಾರೆ. ಆ ಮತಾಂತರದ ಕೇಂದ್ರಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಇಲ್ಲಿಯ ಪೊಲೀಸ್ನವರು ಮತ್ತು ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಸ್ವತಃ ತಮ್ಮ ಎಲ್ಲ ರಕ್ಷಣೆಯನ್ನು ಬದಿಗೊತ್ತಿ ಮಂಜೇರಿಗೆ ಹೋಗಿ ಆ ಹೆಣ್ಣುಮಗಳನ್ನು ಮತ್ತು ಆ ಹೆಣ್ಣುಮಗಳ ಜೊತೆ ಇದ್ದಂಥ ಆಕೆಯ ಮಗು 8 ವರ್ಷದ ಮಗುವನ್ನು ಕುಶಾಲನಗರದ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಂಥ ನಮಗೆ ಬಹಳ ವಿಚಿತ್ರವಾದ ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ. ಮಗು ಇನ್ನೂ ಚಿಕ್ಕದಿರೋದ್ರಿಂದ ಆ ಮಗುವಿನ ತಂದೆಯ ಒಪ್ಪಿಗೆಯನ್ನು ಪಡೆಯದೆ ಆ ಮಗುವಿಗೆ ಸುನ್ನತ್ ಕೂಡ ಮಾಡಿರ್ತಾರೆ. ಇದು ಮತಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಬಹಳ ದೊಡ್ಡ ಅಪರಾಧ. ಹಾಗೆ ಅಲ್ಲಿ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಸಂಘಟನೆಗಳ ಗಮನಕ್ಕೆ ಬಂದಿದ್ದು ಏನು, ಕುಶಾಲನಗರದ ಹತ್ತಿರದ ಇರತಕ್ಕಂಥ ನಿಸರ್ಗಧಾಮ ಟೂರಿಸಂ ಸೆಂಟರ್ ಇವತ್ತು ಅದು ಲವ್ ಜಿಹಾದಿನ ದೊಡ್ಡ ಒಂದು ಹುತ್ತ ಆಗಿ ಮಾರ್ಪಾಡಾಗಿದೆ ಅಂತೇಳಿ ನಮ್ಮ ಗಮನಕ್ಕೆ ಬರುತ್ತೆ. ನಂತರ ಪೊಲೀಸ್ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈಕೆಯನ್ನು ಮತಾಂತರ ಮಾಡಿದಂಥ ಇಬ್ಬರು ಸಲೀಮು, ಜಲಾಲ್ ಮತ್ತು ಇನ್ನಿಬ್ಬರು ಅದನ್ನು ಪೊಲೀಸ್ನವರಿಗೆ ಸದ್ಯಕ್ಕೆ ಬಂಧಿಸಿದ್ದಾರೆ ಅಂತೇಳಿ ನಮಗೆ ಸುದ್ದಿ ಇದೆ. ಆದರೆ ನಮ್ಮ ಗಮನ ಇರತಕ್ಕಂಥದ್ದು ಮತ್ತು ನಮಗೆ ಸಂಶಯ ಇರತಕ್ಕಂಥದ್ದು, ಇದ್ರ ಹಿಂದೆ ಕೇವಲ 4 ಜನ ಮಾತ್ರ ಅಲ್ಲ, ಇದ್ರ ಹಿಂದೆ ದೊಡ್ಡ ಲವ್ ಜಿಹಾದಿನ ರಾಕೆಟೇ ಇದೆ. ಇದು ಭಾಳ ದೊಡ್ಡ ವ್ಯಕ್ತಿಗಳು ಇದ್ರ ಹಿಂದೆ ಇದ್ದಾರೆ. ಯಾಕೆಂದರೆ ಇದೆಲ್ಲದರ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಆ ಹೆಣ್ಣುಮಗಳ ಆಸ್ತಿಯನ್ನು ಮಾರಿಸಿ ಆ ದುಡ್ಡನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸ ಈ ಮತಾಂತರ ಮಾಡ್ತಕ್ಕಂಥ ಜಿಹಾದಿಗಳು ಮಾಡಿದ್ದಾರೆ. ಇದರ ವಿರುದ್ಧ ಇವತ್ತು ಹಿಂದೂ ಸಮಾಜ ನಿಂತ್ಕೊಂಡಿದೆ. ಇದ್ರ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೇವೆ, ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಹಿಂದೂ ಹಿತರಕ್ಷಣಾ ವೇದಿಕೆ ಕುಶಾಲನಗರ ಮಾಡೇ ಮಾಡುತ್ತೆ. ಹಾಗೆ ನಾವು ಸರ್ಕಾರಕ್ಕೆ ಬಹಳ ದೊಡ್ಡ ಒತ್ತಾಯವನ್ನು ಮಾಡ್ತಿದ್ದೇವೆ. ತಕ್ಷಣ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಇದರಲ್ಲಿ ಭಾಗಿಯಾದಂಥ ಎಲ್ಲರನ್ನ ಬಂಧಿಸಬೇಕು, ಮತ್ತು ಪ್ರಮುಖ ಆರೋಪಿಗಳನ್ನು ತತ್ಕ್ಷಣಕ್ಕೆ ಕೊಡಗಿನಿಂದ ಗಡಿಪಾರು ಮಾಡತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.